ಆಫ್ಟರ್ ಬಿಗ್ ಬಾಸ್ ಲೈಫ್ ಚೆನ್ನಾಗೇ ಇದೆ. ಐ ಥಿಂಕ್ ಒಂದು ವಾರ 2 ವಾರ ಸ್ವಲ್ಪ ಕಷ್ಟ ಆಯ್ತು ನಂಗೆ. ಛೇ ಏನಕ್ಕೆ ಆಚೆ ಬಂದ್ಬಿಟ್ಟೆ ಅಂತ. ಬಿಕಾಸ್ ನಾವೆಲ್ಲರೂ ಈ ಜನರೇಷನ್ ಜೆನ್ಸಿಗಳಾಗಿರೋದ್ರಿಂದ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇನ್ನೂ ಜಾಸ್ತಿ ಇರುತ್ತೆ ನಮ್ಗೆ. ಎಕ್ಸಾಕ್ಟ್ಲಿ. ಅಂದ್ರೆ ಹೆಂಗ್ ಗುರು ನನ್ನನ್ನ ಹೆಂಗ್ ಬಿಡಕ್ಕಾಗುತ್ತೆ, ಯಾರ್ಯಾರೋ ಉಳ್ಕೊಂಡ್ಬಿಟ್ಟಿದ್ದಾರೆ ಸೈಲೆಂಟ್ ಆಗಿರೋರೆಲ್ಲ, ನಾವೇನಕ್ಕೆ ಆಚೆ ಬರ್ಬೇಕು, ಅದು ನಾವು ಮಾತಾಡೋ ಕ್ಯಾಟಗರಿ, ನಾವೇನಕ್ಕೆ ಬರ್ಬೇಕು ಅಂತ ಈ ತರದ ಯೋಚನೆಗಳು ಅದು ಇದು ಎಲ್ಲ ತುಂಬಾ. ಅಂಡ್ ತಲೆಯಲ್ಲಿ ಒಂಥರ ಅನಾಲಿಸಿಸ್ ಮಾಡ್ಕೊಂತಾ ಇದ್ದೆ. ಅಂದ್ರೆ ಎಲ್ಲಿ ನಾನು ತಪ್ಪ ಮಾಡಿರ್ಬೋದು, ಎಲ್ಲಿ ನಾನು ಜನ ಏನಕ್ಕೆ ಸೈಲೆಂಟ್ ಅನ್ಕೊಂಡ್ಬಿಟ್ರು. ಬಿಕಾಸ್ ಅದು ಈಗ ಯಾವ್ದು ತೋರಿಸ್ತಾರೋ ಅದನ್ನ ಮಾತ್ರ ಜನರಿಗೆ ನಂಬಕ್ ಸಾಧ್ಯ. ಅಕಸ್ಮಾತ್ ಅದು ತುಂಬಾ ವಿಚಾರಗಳು ಟೆಲಿಕಾಸ್ಟೇ ಆಗಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಅವ್ರಿಗೆ. ಆ 24/7 ಲೈವ್ ಅಂತ ಇದ್ದದ್ರಲ್ಲಿ ಅದ್ರಲ್ಲಿ ತುಂಬಾ ಇತ್ತು, ತಲೆಹರಟೆ ಮಾಡಿದ್ದು, ಮಾತಾಡಿದ್ದು ಇದೆಲ್ಲ. ಸೊ ಈಗ ಇನ್ನೊಬ್ಬರ ಮೇಲೆ ಫೋಕಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಅಲ್ಲಿ ಹಿಂದ್ಗಡೆ ಓಡಾಡ್ತಾ ಇದ್ರೆ ಐ ವಿಲ್ ಬಿ ಅ ಕ್ವೈಟ್ ಪರ್ಸನ್ ಓನ್ಲಿ, ಅದು ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ತರಾನೇ ಕಾಣಿಸೋದು ಹಂಗ್ ನೋಡಿದಾಗ. ಸೊ ಆ ರೀತಿ ಮೇ ಬಿ ಫಸ್ಟ್ ವಾರದಲ್ಲಿ ತುಂಬಾ ಕಾಂಪಿಟೇಷನ್ ಜಾಸ್ತಿ, ಹುಚ್ಚ ಕಾಂಪಿಟೇಷನ್, ಎಲ್ಲರೂ ಕಾಣಿಸ್ಕೋಬೇಕು ಅಂತ ಎಲ್ಲರೂ ಸ್ವಲ್ಪ ಎಕ್ಸ್ಟ್ರಾ ಇದೆಲ್ಲ ಮಾಡ್ತಾರೆ. ನನಗೆ ಕಾಣಿಸ್ಕೊಳ್ಳೋದು ಸರಿ, ಬಟ್ ಕಾಣಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ಅಂತ ಕಾಣಿಸ್ಕೊಳ್ಳೋಕೆ ಅಂತ ಸಡನ್ ಆಗಿ ಅಂತ ಓವರ್ ಆಕ್ಟಿಂಗ್ ಮಾಡೋದು, ನಾಗವಲ್ಲಿ ತರ ಮಾಡೋದು, ಅದು ನಂಗೆ ಅಭ್ಯಾಸ ಇಲ್ಲ ಮುಂಚೆ.